ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಲು ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ರಾಹುಲ್ ಇಟ್ಟಿರೋ ನಂಬಿಕೆಯನ್ನೇ ತನ್ನ ಮಹತ್ವಾಕಾಂಕ್ಷೆಗೆ ಬಳಸಲು ಸ್ಕೆಚ್ ಹಾಕಿದ್ದಾರೆ. ಕಾಂಗ್ರೆಸ್ಸಿಗರ ಬಗ್ಗೆ ಅನುಮಾನವಿಟ್ಟುಕೊಂಡೇ ತಮ್ಮ ಸ್ಥಾನವನ್ನ ಗಟ್ಟಿಗೊಳಿಸಿಕೊಳ್ತಾ ಇದ್ದಾರೆ. ಜೆಡಿಎಸ್ ಬಿ ಟೀಮ್ ಅಂತ ರಾಹುಲ್ ಬಾಯ್ಲೆ ಹೇಳಿಸಿದ್ದು ಕೂಡ ಒಂದು ಚಾಣಾಕ್ಷತೆ. ಕಾಂಗ್ರೆಸ್ನ ಉಳಿದ ನಾಯಕರುಗಳು ಯಾರೂ ಕೂಡ ಜೆಡಿಎಸ್ ಪಕ್ಷ ಬಿಜೆಪಿಯ ಬಿ ಟೀಮ್ ಅಂತ ಹೇಳಿಲ್ಲ. ಒಂದೊಮ್ಮೆ ಪರಿಸ್ಥಿತಿ ಏನಾದ್ರೂ ಸಮ್ಮಿಶ್ರವಾದ್ರೆ ಸಿಎಂ ಗಾದಿ ತಪ್ಪು ಹೋಗೋ ಭಯ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಾಡ್ತಾ ಇದೆ. ಇನ್ನು ಜೆಡಿಎಸ್ ಜೊತೆ ದೋಸ್ತಿ ಅನಿವಾರ್ಯವಾದರೆ ಸಿಎಂ ಕಡೆಗಣನೆಯಾಗುವುದು ಗ್ಯಾರಂಟಿ. ಹಾಗಾಗಿ ರಾಹುಲ್ ಮೂಲಕವೇ ಜೆಡಿಎಸ್ಗೆ ಕೋಮುವಾದಿ ಕಳಂಕ ಹಚ್ಚಿಸಿರೋದು ಎಚ್ಚೆತ್ತ ಮೂಲ ಕಾಂಗ್ರೆಸ್ಸಿಗರಿಗೆ ಇದೀಗ ಒಂದಷ್ಟು ಆತಂಕ ಶುರುವಾಗಿದೆ. ಜೆಡಿಎಸ್ ಬಗ್ಗೆ ಮೃದು ಧೋರಣೆ ತಾಳುವಂತೆ ರಾಹುಲ್ಗೆ ಮನವಿಯನ್ನ ಕೂಡ ಮಾಡಿದ್ದಾರೆ. ಒಟ್ಟಾರೆ ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ರಾಹುಲ್ ಇಟ್ಟಿರೋ ನಂಬಿಕೆಯನ್ನೇ ತನ್ನ ಮಹತ್ವಾಕಾಂಕ್ಷೆಗೆ ಬಳಸಿಕೊಳ್ಳಲು ಸಿಎಂ ಇದೀಗ ಸ್ಕೆಚ್ ಹಾಕಿದ್ದಾರೆ. ಮೂಲ ಕಾಂಗ್ರೆಸ್ಸಿಗರ ಬಗ್ಗೆ ಅನುಮಾನವಿಟ್ಟುಕೊಂಡೇ ತಮ್ಮ ಒಂದು ಸ್ಥಾನವನ್ನ ಗಟ್ಟಿಗೊಳಿಸಿಕೊಳ್ತಾ ಇದ್ದಾರೆ. ಜೆಡಿಎಸ್ ಬಿ ಟೀಮ್ ಅಂತ ರಾಹುಲ್ ಹಿಂದೆ ವಾಗ್ದಾಳಿಯನ್ನ ಮಾಡಿದ್ರು. ಕಾಂಗ್ರೆಸ್ನ ಉಳಿದ ನಾಯಕರುಗಳು ಯಾರೂ ಕೂಡ ಜೆಡಿಎಸ್ ಪಕ್ಷ ಬಿಜೆಪಿಯ ಬಿ ಟೀಮ್ ಅಂತ ಹೇಳಿಲ್ಲ. ಒಂದೊಮ್ಮೆ ಪರಿಸ್ಥಿತಿ ಏನಾದ್ರೂ ಸಮ್ಮಿಶ್ರವಾದ್ರೆ ಸಿಎಂ ಗಾದಿ ತಪ್ಪು ಹೋಗೋ ಭಯ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಾಡ್ತಾ ಇದೆ. ಜೆಡಿಎಸ್ ಜೊತೆ ದೋಸ್ತಿ ಅನಿವಾರ್ಯ ಆದ್ರೆ ಸಿಎಂ ಸಿದ್ದರಾಮಯ್ಯ ಕಡೆಗಣನೆ ಆಗೋದು ಕೂಡ ಗ್ಯಾರಂಟಿ. ಹಾಗಾಗಿ ರಾಹುಲ್ ಮೂಲಕವೇ ಜೆಡಿಎಸ್ಗೆ ಕೋಮುವಾದಿ ಕಳಂಕವನ್ನ ಹಚ್ಚಿಸ್ತಾ ಇರೋದು. ಇನ್ನು ಎಚ್ಚೆತ್ತಂತಹ ಮೂಲ ಕಾಂಗ್ರೆಸ್ಸಿಗರಿಗೆ ಒಂದಷ್ಟು ಆತಂಕ ಕೂಡ ಶುರುವಾಗಿದೆ. ಜೆಡಿಎಸ್ ಬಗ್ಗೆ ಮೃದು ಧೋರಣೆ ತಳೆಯುವಂತೆ ರಾಹುಲ್ಗೆ ಮನವಿಯನ್ನ ಕೂಡ ಮಾಡಿದ್ದಾರೆ. ಒಟ್ಟಾರೆ ಶತಾಯ ಗತಾಯ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಾವೇ ಗೆಲ್ಲಬೇಕು, ನಾವೇ ಅಧಿಕಾರಕ್ಕೆ ಬರಬೇಕು ಅಂತ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಲವಾರು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪಕ್ಷವನ್ನ ಅಧಿಕಾರಕ್ಕೆ ತರೋದಲ್ಲ, ತಾವೇ ಸಿಎಂ ಗಾದಿಯನ್ನ ಕೂಡ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಾನಾ ರೀತಿಯಾದಂತಹ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಇದೀಗ ಸಿಎಂ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪೊಲಿಟಿಕಲ್ ಎಡಿಟರ್ ಈಶ್ವರ್ ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಈಶ್ವರ್, ಶತಾಯಗತಾಯ ಪಕ್ಷವನ್ನ ಅಧಿಕಾರಕ್ಕೆ ತರೋದ್ರ ಜೊತೆಗೆ ತಾವೇ ಸಿಎಂ ಆಗಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಇದೀಗಾಗಲೇ ಹಲವಾರು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಜೆಡಿಎಸ್ ಬಗ್ಗೆ ಯಾವ ರೀತಿಯಾದಂತಹ ಒಂದು ನಿಲುವನ್ನ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ತೆಗೆದುಕೊಳ್ತಾ ಇದ್ದಾರೆ, ಯಾವ ರೀತಿಯಾದಂತಹ ಒಂದು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ. ಸೌಮ್ಯ, ಸಿದ್ದರಾಮಯ್ಯನವರು 2013ರಲ್ಲಿ ಚುನಾವಣೆಗೆ ನಿಂತಾಗ ಇದು ನನ್ನ ಕೊನೆಯ ಚುನಾವಣೆ ಅಂತ ಹೇಳಿದಂಥ ಸಿದ್ದರಾಮಯ್ಯನವರು ಮತ್ತೊಂದು ಬಾರಿ ಅಧಿಕಾರದ ರುಚಿಯನ್ನ ಅನುಭವಿಸಿರುವಂತಹ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಹುದ್ದೆಯನ್ನ ಕೂಡ ಅಲಂಕರಿಸಿದಂಥ ಸಿದ್ದರಾಮಯ್ಯ, ಜೊತೆಗೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಅನಭಿಷಕ್ತ ದೊರೆಯಂತೆ ಮುಂದುವರಿತಿರುವಂತಹ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಮಹತ್ವಾಕಾಂಕ್ಷೆ, ಮತ್ತೊಂದು ಬಾರಿಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಹಪಹಪಿ ಶುರುವಾಗಿರುವಂಥ ಲಕ್ಷಣದ ಹಿನ್ನೆಲೆಯಲ್ಲಿ ಒಂದು ತಂತ್ರಗಾರಿಕೆಗೆ ಸಿದ್ದರಾಮಯ್ಯನವರು ಮುಂದಾಗಿರುವಂಥದ್ದು. ಅದು ಈಗಾಗಲೇ ಸಿದ್ದರಾಮಯ್ಯನವರು ಮೊದಲಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಗೊಂದಲ ಅಂತಂದ್ರೆ ಮೂಲ ಕಾಂಗ್ರೆಸ್ಸಿಗರು ಮತ್ತು ವಲಸೆ ಕಾಂಗ್ರೆಸ್ಸಿಗರ ನಡುವಿನ ತಿಕ್ಕಾಟ, ಅದು ಆಂತರಿಕವಾಗಿ ಒಂದು ರೀತಿಯಲ್ಲಿ ಕೋಲ್ಡ್ ವಾರ್ ತರ ನಡೀತಾನೆ ಇರ್ತದೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಈಗ ಅವರ ವರ್ಚಸ್ಸು, ಅವರು ಬೆಳೀತಿರುವಂತಹ ಪರಿಯನ್ನ ಮೂಲ ಕಾಂಗ್ರೆಸ್ಸಿಗರು ಅರಗಿಸಿಕೊಳ್ಳೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲೇ ರಾಹುಲ್ ಗಾಂಧಿಯವರು ಕೂಡ ಸಿದ್ದರಾಮಯ್ಯನವರನ್ನ ಸಂಪೂರ್ಣವಾಗಿ ನಂಬಿಕೊಂಡಿರೋದ್ರಿಂದ ಈ ಬಾರಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ತಂದೆ ತರ್ತಾರೆ ಅನ್ನೋ ನಂಬಿಕೆ ರಾಹುಲ್ ಗಾಂಧಿಯವರಿಗೂ ಕೂಡ ಇರೋದ್ರಿಂದ ಅದರ ಒಂದು ನಂಬಿಕೆಯನ್ನ ಮಹತ್ವಾಕಾಂಕ್ಷೆ ಇಟ್ಕೊಂಡಿರುವಂತಹ ಸಿದ್ದರಾಮಯ್ಯನವರು ನಂಬಿಕೊಂಡಿರೋದ್ರಿಂದ ಸಿದ್ದರಾಮಯ್ಯನವರು ಈಗ ಒಂದು ವೇಳೆ ನಾಳೆ ಏನಾದರೂ ಕೂಡ ಜೆಡಿಎಸ್ನ
ಸಹಾಯವೇನಾದರೂ ಕೂಡ 2018 ಚುನಾವಣೆಯಲ್ಲಿ ಚುನಾವಣೆಯ ನಂತರದಲ್ಲಿ ಏನಾದರೂ ಸೀಟುಗಳು ಕಡಿಮೆಯಾಗಿ ಕಾಂಗ್ರೆಸ್ಗೆ JDSನ ಅವಕಾಶ, JDSನ ಒಂದು ಸಮ್ಮಿಶ್ರ ಸರ್ಕಾರದ ಒಂದೇನಾದರೂ ಅಗತ್ಯತೆ ಬಿದ್ದರೆ ಒಂದು ವೇಳೆ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಕಡೆಗಣನೆಯಾಗ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಈಗಲಿಂದಲೇ ಅದಕ್ಕೆ ಫುಲ್ ಸ್ಟಾಪ್ ಹಾಕುವ ರೀತಿಯಲ್ಲಿ ರಾಹುಲ್ ಗಾಂಧಿಯವರ ಮೂಲಕ JDSಗೆ ಎಷ್ಟೆಲ್ಲ ಹೊಡೆತಗಳನ್ನು ಕೊಡಬೇಕು, ಎಷ್ಟೆಲ್ಲ JDS ವಿರುದ್ಧವಾದಂಥ ಹೇಳಿಕೆಗಳನ್ನು ಕೊಡಿಸಬೇಕು, ಅಷ್ಟೆಲ್ಲ ಹೇಳಿಕೆಗಳನ್ನು ಕೊಡಿಸೋದಕ್ಕೆ ಸಿದ್ದರಾಮಯ್ಯನವರು ಯಶಸ್ವಿ ಆಗ್ತಿರುವಂಥದ್ದು ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಯಾವ ಕಾಂಗ್ರೆಸ್ನ ಮೂಲ ಕಾಂಗ್ರೆಸ್ಸಿಗರಾಗಲಿ ಅಥವಾ JDSನಿಂದ ವಲಸೆ ಬಂದಂಥ ವಲಸಿಗರಾಗಲಿ ಯಾರೂ ಕೂಡ JDS ಜೊತೆ ಒಂದು ಕೋಮುವಾದಿ ಪಕ್ಷ, JDS ಒಂದು BJPಯ ಬಿ ಟೀಮ್ ಅಂತ ಒಂದು ದೊಡ್ಡ ಧ್ವನಿಯಲ್ಲಿ ಮಾತನಾಡ್ತಾ ಇಲ್ಲ. ಹಾಗಾಗಿ ಅದು ಕೇವಲ ಸಿದ್ದರಾಮಯ್ಯನವರು ಮಾತನಾಡ್ತಾರೆ. ಸಿದ್ದರಾಮಯ್ಯನವರು ಮೈಸೂರು ಭಾಗಕ್ಕೆ ಬಂದಂಥ ರಾಹುಲ್ ಗಾಂಧಿ ಅವರಿಗೆ ಆ ಸಂದರ್ಭದಲ್ಲಿ ಒಂದು JDS ಕೋಮುವಾದಿ ಕಳಂಕವನ್ನು ಹೊತ್ಕೊಂಡಿದೆ ಅಂತ ಹೇಳಿಸೋದ್ರಲ್ಲಿ ಸಿದ್ದರಾಮಯ್ಯನವರು ಸಕ್ಸಸ್ ಆಗಿರುವಂಥದ್ದು. ಹಾಗಾಗಿ ಈಗ JDS ಪದೇ ಪದೇ JDS ವಿರುದ್ಧ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿಯವರು ಅಟ್ಯಾಕ್ ಮಾಡ್ತಿರುವಂಥ ಒಂದು ಗಂಭೀರತೆಯನ್ನು ಅರ್ಥ ಮಾಡ್ಕೊಂಡಿರುವಂಥ ಮೂಲ ಕಾಂಗ್ರೆಸ್ಸಿಗರು ರಾಹುಲ್ ಗಾಂಧಿ ಅವರಿಗೆ ಹೇಳಿರುವಂಥದ್ದು, ಒಂದು ವೇಳೆ ನಾಳೆ ಹಂಗ್ ಅಸೆಂಬ್ಲಿ ಆಗುವಂಥ ಸಂದರ್ಭವೇನಾದರೂ ನಿರ್ಮಾಣವಾದರೆ ನಾವು ಈ ರೀತಿಯಾಗಿ JDSಗೆ ಒಂದು ಪಟ್ಟವನ್ನು JDS ವಿರುದ್ಧ ಒಂದು ರೀತಿಯಲ್ಲಿ ವಾಚಾಮಗೋಚರವಾಗಿ ಬೈಯೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋ ಮಾತನ್ನು ರಾಹುಲ್ ಗಾಂಧಿ ಅವರಿಗೆ ಆಡಿರೋದು ಕೂಡ ಒಂದು ಉನ್ನತ ಮೂಲಗಳ ಮಾಹಿತಿಗಳಿಂದ ಲಭ್ಯವಾಗಿರೋದು. ಜೊತೆಗೆ ಬಹುತೇಕ ಹಂಗ್ ಅಸೆಂಬ್ಲಿ ಆದರೆ ಸಿದ್ದರಾಮಯ್ಯನವರು ಇಡೀ ಈ ಸೀನ್ನಿಂದ ಹೊರಗಿರ್ತಾರೆ. ಮುಖ್ಯಮಂತ್ರಿ ರೇಸ್ನಲ್ಲಿರುವಂಥ ಕುಮಾರಸ್ವಾಮಿ, ಪರಮೇಶ್ವರ್ ಜೊತೆಗೆ ಯಾರು ಬೇಕಾದರೂ ಕೂಡ ಅವತ್ತು ದೇವೇಗೌಡರ ಆಯ್ಕೆಯಂತೆ ಯಾರು ಬೇಕಾದರೂ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿಯ ಹುದ್ದೆಯನ್ನು ಅಲಂಕರಿಸಬಹುದು. ಹಾಗಾಗಿ ಉಳಿದ ಯಾವ ಕಾಂಗ್ರೆಸ್ ನಾಯಕರು ಕೂಡ JDS ಬಗ್ಗೆ ತೀವ್ರವಾದಂಥ ವಾಗ್ದಾಳಿಯನ್ನು ನಡೆಸ್ತಾ ಇಲ್ಲ. ಸೊ ಅದು ಅಲ್ಲದೆ ಕಾಂಗ್ರೆಸ್ ಈಗಾಗಲೇ ಕಾಂಗ್ರೆಸ್ ಒಳಗಡೆನೂ ಕೂಡ ಒಂದು ರೀತಿಯಲ್ಲಿ ಪೈಪೋಟಿ. ಚನ್ನಪಟ್ಟಣಕ್ಕೆ ಬಂದರೆ DK ಶಿವಕುಮಾರ್ ಕೂಡ JDS ಜೊತೆ ಕೈ ಜೋಡಿಸಿರುವಂಥದ್ದು, ಕುಮಾರಸ್ವಾಮಿಯವರ ಗೆಲುವಿಗೆ ಕೈ ಜೋಡಿಸಿರುವಂಥದ್ದು ಕೂಡ ಎಲ್ಲೋ ಒಂದು ಕಡೆ ನಾಳೆ ಹಂಗ್ ಅಸೆಂಬ್ಲಿ ಆದರೆ ಮುಖ್ಯಮಂತ್ರಿಯ ಗಾದಿಯ ರೇಸ್ನಲ್ಲಿ DK ಶಿವಕುಮಾರ್ ಕೂಡ ಇರ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಇದನ್ನೆಲ್ಲವನ್ನೂ ಕೂಡ ಅರ್ಥ ಮಾಡಿಕೊಂಡಿರುವಂಥ ಸಿದ್ದರಾಮಯ್ಯನವರು ಹೇಗಾದರೂ ಮಾಡಿ ನಾಳೆ ಆ ಥರದ್ದೇನಾದರೂ ಒಂದು ಸಿಚುವೇಶನ್ ಬಂದರೆ ಅದನ್ನು ರಾಹುಲ್ ಗಾಂಧಿಯವರ ಮೂಲಕವೇ ಒಂದು ಒತ್ತಡವನ್ನು ತಂದು ಇದನ್ನು ಹಣಿಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿರುವಂಥದ್ದು. ಸೌಮ್ಯ, ಓಕೆ, ಈಗ ಚುನಾವಣಾ ಪೂರ್ವವಾಗಿ ಯಾರೇ ಏನೇ ಹೇಳಿಕೆಗಳನ್ನ ಕೊಟ್ಟರು ಕೂಡ, ಏನೇ ಪ್ಲಾನ್ ಅನ್ನ ಮಾಡಿದ್ರು ಕೂಡ, ಅಂತಿಮವಾಗಿ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆದಾಗ, ಒಂದು ಸಮ್ಮಿಶ್ರ ಸರ್ಕಾರದ ರಚನೆ ಅನಿವಾರ್ಯ ಆದಾಗ JDS ಸಹಾಯವನ್ನ ಪಡೆದುಕೊಂಡಾಗ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾರೆ, ಅದಕ್ಕೆ ಯಾವ ರೀತಿಯಾದಂತಹ ಒಂದು ಸ್ಟ್ರಾಟಜಿಯನ್ನ ಮಾಡಿದ್ದಾರೆ ಅವರು ಅಂತ? ಸಿದ್ದರಾಮಯ್ಯನವರು ಒಂದೇ ಒಂದು ಸ್ಟ್ರಾಟಜಿ ಅಂದರೆ ಅವರು ಸಂಪೂರ್ಣವಾಗಿ ಆಗಾಗ್ಗೆ ಪದೇ ಪದೇ ಹೇಳ್ತಿರುವಂಥದ್ದು JDS ಜೊತೆ ನಮ್ಮ ಹೊಂದಾಣಿಕೆ ಸಾಧ್ಯವೇ ಇಲ್ಲ, ನಾವು JDSನ ಈ ರಾಜ್ಯದಿಂದ ಒಂದು ರೀತಿಯಲ್ಲಿ ನಿರ್ನಾಮ ಮಾಡ್ತೀನಿ ಅನ್ನೋ ಒಂದು ಕಂಕಣಬದ್ಧವನ್ನು ತೊಟ್ಟಿರುವಂಥದ್ದು ಸಿದ್ದರಾಮಯ್ಯನವರು. ಆ ಕಾರಣಕ್ಕೆ ಒಂದು ವೇಳೆ ಹಂಗ್ ಅಸೆಂಬ್ಲಿ ಆದರೆ JDSನ ಪಾತ್ರ ನಿರ್ಣಾಯಕ ಅನ್ನೋದಾದರೆ ಖಂಡಿತವಾಗ್ಲೂ ಸಿದ್ದರಾಮಯ್ಯನವರನ್ನು ಹೊರಗಿಟ್ಟೆ ಅಷ್ಟು ಆಪರಿಯಾದಂಥ ಕೋಪ ದೇವೇಗೌಡರಿಗೂ ಮತ್ತು ಕುಮಾರಸ್ವಾಮಿಯವರಿಗೂ ಸಿದ್ದರಾಮಯ್ಯನವರ ವಿಚಾರವಾಗಿರುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರ ಮತ್ತೊಂದು ತಂತ್ರಗಾರಿಕೆ, ಒಂದು ವೇಳೆ ಆ ರೀತಿಯಾದಂಥ ನನ್ನನ್ನು ಹೊರಗಿಡುವಂಥ ಸಂದರ್ಭ ಬಂದರೆ ಅವರು ಕೂಡ 30 ರಿಂದ 40 ಜನರ ಟೀಮನ್ನು ಕಟ್ಟಿಕೊಂಡು ಕಾಂಗ್ರೆಸ್ಸನ್ನು ತೊರೆಯುವಂಥ ನಿರ್ಧಾರಕ್ಕೂ ಕೂಡ ಬರಬಹುದಾದಂಥ ಲೆಕ್ಕಾಚಾರಗಳನ್ನು ಈಗಲೇ ಊಹಿಸೋದು ಬಹಳ ಅರ್ಲಿ ಆಗುತ್ತೆ. ಬಟ್ ಆದರೂ ಕೂಡ ಅಂಥದ್ದೊಂದು ಲೆಕ್ಕಾಚಾರವನ್ನು ರಾಜಕೀಯವಾಗಿ ಎಲ್ಲ ತಂತ್ರಗಾರಿಕೆಗಳನ್ನು ಹೆಣೆದಿರುವಂಥ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಹೀಗೊಂದು ತಂತ್ರಗಾರಿಕೆಯು ಕೂಡ ಸುಳಿದಿರುವಂಥದ್ದು. ಹಾಗಾಗಿ ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಬಿಟ್ಟೇನಾದರೂ ನಾಳೆ ಹಂಗ್ ಅಸೆಂಬ್ಲಿ ಆದಂಥ ಸಂದರ್ಭದಲ್ಲಿ ಸರ್ಕಾರ ರಚನೆಗೆ ಮುಂದಾದರೆ ಸಿದ್ದರಾಮಯ್ಯನವರು ಕೂಡ ತನ್ನ 30-40 ಸ್ಟ್ರಾಂಗ್ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ನಿಂದ ಹೊರಹೋಗುವಂಥ ಎಚ್ಚರಿಕೆಯನ್ನು ಕೂಡ ಕೊಡಬಹುದು. ಇದು ಚುನಾವಣಾ ನಂತರದಲ್ಲಿ ನಡೀತಿರುವಂತಹ ಸಿದ್ದರಾಮಯ್ಯನವರ ತಲೆಯಲ್ಲಿರುವಂತಹ ಪ್ಲಾನ್ ಅಂತ ಹೇಳ್ಬೋದು. ಸೌಮ್ಯ, ಧನ್ಯವಾದ ಈಶ್ವರ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಬಾದಾಮಿಯಿಂದ ಸ್ಪರ್ಧಿಸುವುದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಬಾದಾಮಿಯಿಂದ ಸಿಎಂ ಸಿದ್ದರಾಮಯ್ಯ ಕಣಕ್ಕಿಳಿಯೋದು ಪಕ್ಕಾ ಆಗಿದೆ. ಬಾದಾಮಿಯಿಂದ ಸಿಎಂ ಸಿದ್ದರಾಮಯ್ಯ ಅವರು ಕಣಕ್ಕಿಳಿದ್ರೆ ಏನೆಲ್ಲ ಲಾಭಗಳಾಗುತ್ತೆ ಅನ್ನೋ ಬಗ್ಗೆ ಕೂಡ ಈಗಾಗಲೇ ಹೈಕಮಾಂಡ್
ಚರ್ಚೆಯನ್ನ ನಡೆಸಿರುವಂತದ್ದು. ಬಾದಾಮಿ ಕ್ಷೇತ್ರದ ಚುನಾವಣಾ ಉಸ್ತುವಾರಿಯನ್ನ ಎಚ್.ಎಂ. ರೇವಣ್ಣ ಅವರಿಗೆ ನೀಡಲಾಗಿದೆ. ಚರ್ಚೆಯ ಬಳಿಕ ಇದೀಗ ಬಾದಾಮಿಗೆ ಎಚ್.ಎಂ. ರೇವಣ್ಣ ಅವರನ್ನ ಕಳಿಸಿಕೊಡಲಾಗಿದೆ. ಈಗಾಗಲೇ ಚಾಮುಂಡೇಶ್ವರಿ ಹಾಗೆ ಬಾದಾಮಿ 2 ಕ್ಷೇತ್ರದಿಂದ ಸಿಎಂ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಬಾದಾಮಿಯಿಂದ ಸ್ಪರ್ಧೆ ಮಾಡಿದ್ರೆ ಏನೆಲ್ಲ ಲಾಭಗಳಾಗುತ್ತೆ ಅನ್ನೋ ಕುರಿತಂತೆ ಈಗಾಗಲೇ ಚರ್ಚೆಯನ್ನ ಮಾಡಲಾಗಿದ್ದು, ಬಾದಾಮಿ ಕ್ಷೇತ್ರದ ಒಂದು ಉಸ್ತುವಾರಿಯನ್ನ ಸಚಿವ ಎಚ್.ಎಂ. ರೇವಣ್ಣ ಅವರಿಗೆ ವಹಿಸಲಾಗಿದ್ದು, ಚರ್ಚೆ ಬಳಿಕ ಇದೀಗ ಎಚ್.ಎಂ. ರೇವಣ್ಣ ಅವರನ್ನ ಬಾದಾಮಿಗೆ ಕಳುಹಿಸಿಕೊಡಲಾಗಿದೆ. ಇನ್ನು ಬಾದಾಮಿಯಿಂದ ಸ್ಪರ್ಧೆ ಮಾಡಿದ್ರೆ ಏನೆಲ್ಲ ಲಾಭಗಳಾಗಬಹುದು ಅನ್ನೋದನ್ನ ನೋಡೋದಾದ್ರೆ, ಮುಂಬೈ ಕರ್ನಾಟಕದಲ್ಲಿ ಪ್ರಭಾವವನ್ನ ಬೀರಬಹುದು. ಕನಿಷ್ಠ 8ರಿಂದ 10 ಕ್ಷೇತ್ರಗಳಲ್ಲಿ ಪಕ್ಷಕ್ಕೆ ಅನುಕೂಲ ಕೂಡ ಆಗಬಹುದು. ಹಿಂದುಳಿದ ವರ್ಗಗಳ ಮತಗಳ ಧ್ರುವೀಕರಣ ಮಾಡಬಹುದು. ಹೈಕಮಾಂಡ್ ನಾಯಕರ ಮನವೊಲಿಸಿದ್ದಾರೆ ಈ ಕುರಿತಂತೆ ಸಿದ್ದರಾಮಯ್ಯ ಅವರು. ಇನ್ನು ಸಿದ್ದರಾಮಯ್ಯ ಅವರ ಮಾತಿಗೂ ಕೂಡ ಹೈಕಮಾಂಡ್ ಒಪ್ಪಿಗೆ ಸೂಚಿಸಿದೆ ಅಂತ ಹೇಳಲಾಗಿದೆ. ನಿನ್ನೆಯೇ ಹೈಕಮಾಂಡ್ ಹಸಿರು ನಿಶಾನೆ ತೋರಿದೆ. ಇವತ್ತು ಆಪ್ತರೊಂದಿಗೆ ಮತ್ತೊಮ್ಮೆ ಚರ್ಚಿಸಿ ಸಿಎಂ ಸಿದ್ದರಾಮಯ್ಯ ಅವರು ನಿರ್ಧಾರವನ್ನು ತಿಳಿಸಲಿದ್ದಾರೆ ಎನ್ನುವಂತಹ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ. ಸಿಎಂ ಸಿದ್ದರಾಮಯ್ಯಗೆ ಇನ್ನೂ ಶನಿ ಕಾಟ ನಡೀತಾ ಇದೆ ಅಂತ ಮಧುಗಿರಿಯಲ್ಲಿ ಜೆಡಿಎಸ್ ಎಂಎಲ್ಸಿ ಶರವಣ ಭವಿಷ್ಯ ನುಡಿದಿದ್ದಾರೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸಿದ್ದರಾಮಯ್ಯ ಹುಟ್ಟಿದ್ದಾರೆ. ಇದು ನಿಮ್ಮ ಕೊನೆಯ ಭಾಗದ ಶನಿ ಕಾಟ ಅಂತ ಶರವಣ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಇನ್ನೂ ಕೂಡ ಶನಿಕಾಟ ನಡೀತಾ ಇದೆ ಅಂತ ಮಧುಗಿರಿಯಲ್ಲಿ ಜೆಡಿಎಸ್ ಎಂಎಲ್ಸಿ ಶರವಣ ಭವಿಷ್ಯ ನುಡಿದಿದ್ದಾರೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸಿದ್ದರಾಮಯ್ಯ ಹುಟ್ಟಿದ್ದಾರೆ. ಇದು ನಿಮ್ಮ ಕೊನೆ ಭಾಗದ ಶನಿಕಾಟ ಅಂತ ಟಿಎಸ್ ಶರವಣ ಹೇಳಿದ್ದಾರೆ. ಚಾಮುಂಡೇಶ್ವರಿಯಲ್ಲಿ ಜನರು ನಿಮಗೆ ಸೋಲಿನ ಭಾಗ್ಯವನ್ನ ನೀಡ್ತಾರೆ. 2 ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರೂ ಕೂಡ ಸೋಲು ನಿಮಗೆ ಖಚಿತ ಅಂತ ಅವರು ಭವಿಷ್ಯ ನುಡಿದಿದ್ದಾರೆ. ಇನ್ನು ಬಾದಾಮಿಗೆ ಹೋದ್ರೂ ಜನ ನಿಮ್ಗೆ ಬಾದಾಮಿಯನ್ನ ತಿನ್ನಿಸ್ತಾರೆ. ಸೋಲಿನ ಭೀತಿಯಲ್ಲಿ ಸಿಎಂ ಏನೇನೋ ಮಾತಾಡ್ತಿದ್ದಾರೆ. ನಿಮ್ಮನ್ನ ಸೋಲಿಸೋಕೆ ಕಾಂಗ್ರೆಸ್ನ ಬಿ ಟೀಮ್ ಸಾಕು ಅಂತ ಹೇಳಿದ್ದಾರೆ. 1 ರೌಂಡ್ ಹೋಗಿ ಬಂದ್ರೆ ಎಚ್ಡಿಕೆ ಬಿಎಸ್ವೈ ಸೋಲ್ತಾರೆ ಅಂತೀರಿ. ನಿಮ್ಗೆ ತಾಕತ್ತಿದ್ರೆ ಸೋಲಿಸಿ ನೋಡೋಣ ಅಂತ ಮಧುಗಿರಿಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಶರವಣ ಸವಾಲ್ ಹಾಕಿದ್ದಾರೆ. ನೀವು ಅನುರಾಗ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರು ಸಿದ್ದರಾಮಯ್ಯನವರು. ನಿಮಗೆ 7 ಶನಿ ಕಾಟ ನಡೀತಾ ಇದೆ. ನೀವು ಏನು ಮುಖ್ಯಮಂತ್ರಿಯಾಗಿ ಪದವಿ ಪ್ರಮಾಣ ಮಾಡೋ ಸಂದರ್ಭದಲ್ಲಿ ಪ್ರಾರಂಭ ಆಯಿತು, ಇವಾಗ ಕೊನೆ ಭಾಗಕ್ಕೆ ಬಂದಿದ್ದ ಶನಿ. ಆ ಶನಿ ನಿಮ್ಮನ್ನು ಈ ತರ ಎಲ್ಲ ಮಾತಾಡಿಸ್ತಾ ಇದೆ. ನಿಮಗೆ ಇವತ್ತು ಜನ ಸೋಲಿನ ಭಾಗ್ಯವನ್ನು ಕೂಡ ಕೊಡ್ತಾರೆ. ನಿಮಗೆ ಭಯ ಭೀತಿ ಶುರುವಾಗಿರೋದನ್ನ ನಿಮ್ಮ ಹತಾಶೆ ಏನಿದೆ ಇದರಿಂದ ನಿಮ್ಮ ಒಂದು ಹೇಳಿಕೆಯಿಂದನೇ ನಾವು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು ಇದರಿಂದ ನೀವು ಬರೀ ಚಾಮುಂಡೇಶ್ವರಿ ಬಾದಾಮಿಗೆ ಹೋಗಿ, ಬಸವ ಕಲ್ಯಾಣಕ್ಕೆ ಹೋಗಿ, ಎಲ್ಲೇ ಬೇಕಾದ್ರೆ ಹೋಗಿ, ನಮ್ದೇನು ತಕರಾರಿಲ್ಲ. ನೀವು ಬಾದಾಮಿಗೆ ಹೋದ್ರೂ ಕೂಡ ಜನ ಅಲ್ಲೇ ಬಾದಾಮಿ ಕೂಡ ತಿನ್ನಿಸ್ತಾರೆ ನಿಮಗೆ. ಅದು ಕೂಡ ನಮಗೆ ಗೊತ್ತಿದೆ. ಅಲ್ಲಿ ಕೂಡ ನಮ್ಮ ಅಭ್ಯರ್ಥಿ ಬಹಳ ಬಲಿಷ್ಠವಾಗಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಿಮ್ಮನ್ನ ನಾವೆಲ್ಲ ಸೋಲಿಸಬೇಕಾಗಿರೋದು. ನಿಮ್ಮ ಕಾಂಗ್ರೆಸ್ನ ಬಿ ಟೀಮ್ ಇದೆಯಲ್ಲ, ಪರಮೇಶ್ವರ್ ಅವರು ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು, ಅವ್ರುಗಳೇ ಸಾಕು. 1 ರೌಂಡ್ ಹೋಗಿ ಬಂದ್ರೆ ಕುಮಾರಸ್ವಾಮಿ ಅವ್ರನ್ನ, ಯಡಿಯೂರಪ್ಪನವ್ರನ್ನ ಸೋಲಿಸಬಹುದು, ಸೋಲಿಸ್ತೀನಿ ಅಂತ ಹೇಳ್ತೀರಿ. ನಿಮಗೆ ತಾಕತ್. ಇವಾಗ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವಿಠಲ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ವಿಠಲ್, ಶರವಣ ಅವರು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದು, ಅವರ ಜಾತಕದ ಬಗ್ಗೆ ಕೂಡ ಮಾತನಾಡಿದ್ದಾರೆ, ಅವರ ರಾಶಿ ನಕ್ಷತ್ರದ ಬಗ್ಗೆ ಎಲ್ಲ ಕೂಡ ಮಾತನಾಡಿದ್ದಾರೆ. ಒಟ್ಟಾರೆ ಏನಂತ ವಾಗ್ದಾಳಿ ಮಾಡಿದ್ರು ಅವರು? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಾರೆ ಮಧುಗಿರಿಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಜೆಡಿಎಸ್ ಎಂಎಲ್ಸಿ ಶರವಣ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿಮ್ದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ನಿಮ್ಗೆ ಇನ್ನೂ ಕೂಡ 7.5 ನಡೀತಾ ಇದೆ. ಸೋಲಿನ ಭಾಗ್ಯ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ನಿಮಗೆ ಈ ಬಾರಿ ನೀವು ಗೆಲ್ಲೋದಿಲ್ಲ. ಇದು ನಿಮ್ಮ ಕೊನೆ ಆಟ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಚಾಮುಂಡೇಶ್ವರಿಯಲ್ಲಿ ಜನರು ನಿಮಗೆ ಸೋಲಿನ ಭಾಗ್ಯವನ್ನ ನೀಡ್ತಾರೆ. 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೂ ಕೂಡ ನೀವು ಸೋಲೋದು ಖಚಿತ ಅಂತ ಹೇಳಿದ್ದಾರೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವಿಠಲ್ ಇದೀಗ ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ವಿಠಲ್, ಶರವಣ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏನೇನು ವಾಗ್ದಾಳಿ ಮಾಡಿದ್ರು? ಸೌಮ್ಯ, ಏನು ನಿನ್ನೆ ಮಧುಗಿರಿಯಲ್ಲಿ ನಿನ್ನೆ ರಾತ್ರಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಶರವಣ ಜೆಡಿಎಸ್ ನ MLC ಶರವಣ ಅವರು ವಾಚಾಮಗೋಚರವಾಗಿ ವಾಗ್ದಾಳಿ ನಡೆಸಿರುವಂತದ್ದು. ಏನು ಇಷ್ಟು ದಿನ ನಿಮ್ಮ ಪರವಾಗಿ ಎಲ್ಲಾ ನವಗ್ರಹಗಳು ಕೆಲಸ ಮಾಡ್ತಿದ್ದು, ಎಲ್ಲ ಶನಿ ಕೂಡ ಇಷ್ಟು ನಿಮ್ಮ ಸಹವಾಸಕ್ಕೆ ಬಂದಿಲ್ಲ. ಆದ್ರೆ ಚುನಾವಣೆ ನಂತರ ನಿಮ್ಮ ಮೇಲೆ ಶನಿ ಹೆಗಲಿರ್ತಾನೆ. ಆ ಒಂದು ವೇಳೆಯಲ್ಲಿ ನೀವು ಎಲ್ಲ ಅಧಿಕಾರನ ಕಳ್ಕೊಂಡು ನೀವು ಮತ್ತೆ ನೀವು ಸಕ್ರಿಯ ರಾಜಕಾರಣ ದೂರ ಆಗ್ತೀರಂತ ಹೇಳ್ತಕ್ಕಂಥದ್ದು. ಏನು ಚಾಮುಂಡೇಶ್ವರಿಯಲ್ಲಿ ಈ ಸರ್ತಿ ಜನ ನಿಮ್ಮ ಕೈ ಹಿಡಿಯೋದಕ್ಕೆ ಮತ್ತಷ್ಟು ಮಾಹಿತಿಗಾಗಿ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ JDS MLC ಶರವಣ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ತೆ ಶರವಣ ಅವರೇ. ನಮಸ್ತೆ. ಏನ್ ಮಧುಗಿರಿಲಿ ಜ್ಯೋತಿಷಿಗಳಾಗ್ಬಿಟ್ಟಿದ್ರಾ ಹಿಂಗೆ? ಅಲ್ಲ, ನಾವು ಜ್ಯೋತಿಷ್ಯರ ಅಲ್ಲ, ಆದ್ರೆ ಧರ್ಮಗಳ ಬಗ್ಗೆ, ದೇವರ ಬಗ್ಗೆ ನಂಬಿಕೆ ಇಟ್ಕೊಂಡು ಜೀವನ ನಡೆಸುವಂತ ವ್ಯಕ್ತಿ, ಸರಳ ವ್ಯಕ್ತಿ ನಾನು. ಇವತ್ತು ಮುಖ್ಯಮಂತ್ರಿಗಳೇ ಒಂದು ಏನು ಅವರ ಆಣೆ ಮತ್ತೆ ಅಪರಾಣೆ ಇದೆಲ್ಲ ಕೂಡ ಗಮನಿಸ್ತಾ ಇದೀವಿ ಬಹಳ ದಿವಸಗಳಿಂದ. ಇವತ್ತು ಗುರುಗಳ ಬಗ್ಗೆ ಅವ್ರು ಏನು ವರ್ತನೆ ಮಾಡ್ತಾ ಇದ್ದಾರೆ, ಕೆಟ್ಟ ಭಾಷೆಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಗುರು ಹಿರಿಯರಿಗೆ ಗೌರವ ಕೊಡುವಂತ ಸಂಸ್ಕೃತಿ ನಮ್ದು ಭಾರತದ ಸಂಸ್ಕೃತಿ. ಒಬ್ಬ ಮುಖ್ಯಮಂತ್ರಿಯಾಗಿ ಆ ಸಂಸ್ಕೃತಿ ಕೂಡ ಅವ್ರಿಗಿಲ್ಲ. ಯಾಕೆ ಇವೆಲ್ಲ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಅವರ ಒಂದು ಹೆಸರಲ್ಲಿ ಅವರ ಹುಟ್ಟಿರೋ ದಿನ ಅವರಿಗೆ ಗೊತ್ತಿಲ್ಲ ಅಂತ ಹಲವಾರು ಬಾರಿ ಹೇಳ್ಕೊಂಡಿದ್ದಾರೆ. ನನ್ನ ಡೇಟ್ ಆಫ್ ಬರ್ತ್ ನನಗೆ ಗೊತ್ತಿಲ್ಲ ಅಂತ ಹೇಳಿ ಯಾವ್ದೋ ಒಂದ್ ದಿನ ಬರ್ತ್ಡೇ ಮಾಡ್ಕೊತಾರೆ. ಅದನ್ನ ನಾನು ನೋಡಿದ್ದೀನಿ. ಆದ್ರೆ ಇವತ್ತು ಅವರ ಒಂದು ಹೆಸರಿನ ಮೇರೆಗೆ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಜನಿಸಿರತಕ್ಕಂಥವ್ರಂತ ಗೊತ್ತಾಯ್ತು. ಇವತ್ತು ಶಾಸ್ತ್ರದ ಹೇಳ್ತಾ ಇದೆ, ಇವತ್ತು ಅವ್ರು ಎಲ್ಲೇ ಹೋದ್ರು ಕೂಡ ನಾಶಕಾಲ ಅಂದ್ರೆ ಸರ್ವನಾಶ ಕಾಲ ಪ್ರಾರಂಭ ಆಗಿದೆ. 7.5 ಕೊನೆ ಭಾಗಕ್ಕೂ ಬಂದಿದೆ. ಅವ್ರು ಏನೇ ಮಾಡಿದ್ರು ಕೂಡ ಅಪಜಯ ಆಗುತ್ತೆ. ಈ ತರ ಒಂದು ಧರ್ಮವನ್ನ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ, ಸುಳ್ಳುಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇದು ಸಂಸ್ಕೃತಿಗೆ ಒಪ್ಪುವಂತದ ಅಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀನಿ. ಅವ್ರು ಚಾಮುಂಡೇಶ್ವರಿಗಾದ್ರೂ ಹೋಗ್ಲಿ, ಬಾದಾಮಿಗಾದ್ರೂ ಹೋಗ್ಲಿ, ಬಸವ ಕಲ್ಯಾಣಕ್ಕಾದ್ರೂ ಹೋಗ್ಲಿ, ಹೋಗ್ಲಿ, ಹೋಗೋದ್ ಬಗ್ಗೆ ನಮ್ಗೆ ತಕರಾರಿಲ್ಲ. ಆದ್ರೆ ವೈಯಕ್ತಿಕವಾಗಿ ತನ್ನ ಗುರುಗಳ ಬಗ್ಗೆ ಈ ತರ ಕೆಟ್ಟ ಭಾಷೆ ಬಳಕೆ ಮಾಡೋದು ಎಷ್ಟು ಮಾತ್ರ ಸರಿ? ಅಪರಾಣೆ ಅಂದ್ರೆ ಏನು, ಅರ್ಥ ಏನು? ನೀವು ಸುಳ್ಳು ಹೇಳ್ಕೊಂಡು ಕುಮಾರಸ್ವಾಮಿ ಅವರ ಪದೇ ಪದೇ ಅವ್ರ ಹೆಸರನ್ನ ತೋರಿಸಿ ಅವ್ರ ಅಪರಾಣೆ ಅಂದ್ರೆ ನೀವು ಸತ್ಯವನ್ನ ಹೇಳಿ ಮಾತಾಡಿ. ಸುಳ್ಳುಗಳನ್ನ ಹೇಳಿ ಆಣೆ ಪ್ರಮಾಣ ಯಾಕೆ ಮಾಡ್ಬೇಕು ಹೇಳಿ? ಇದು ಶನಿ ಪರಮಾತ್ಮ ಏನ್ ಮಾಡ್ತಾನಂದ್ರೆ ಕೊನೆ ಸಮಯದಲ್ಲಿ ಸುಳ್ಳುಗಳನ್ನ ಹೇಳಿಸ್ತಾನೆ, ಜೊತೆಗೆ ಯಾವ್ದನ್ನ ಒಳ್ಳೇದನ್ನ ಹೇಳ್ಬೇಕು ಅದನ್ನ ಹೇಳ್ಸಲ್ಲ, ಬೇಡದಿರೋ ಮಾತುಗಳನ್ನ ಹೇಳಿಸ್ತಾನೆ. ಇದರಿಂದ ಏನ್ ಅರ್ಥ ಆಗ್ತಾ ಇದೆ ಅಂದ್ರೆ ಮುಖ್ಯಮಂತ್ರಿಗಳು ಹತಾಶರಾಗಿದ್ದಾರೆ, ಭಯಭೀತರಾಗಿದ್ದಾರೆ. ಇದರಿಂದ ಇಂತಹ ಪದಗಳನ್ನೆಲ್ಲ ಬಳಕೆ ಮಾಡ್ತಾ ಇದ್ದಾರೆ. ಧನ್ಯವಾದ ಶರವಣ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ.